ಶ್ರೀಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘಧನಂ ಚ ವಾಸವೀಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಆನಂದತೀರ್ಥ ಭಗವತ್ ಪಾದಾಚಾರ್ಯ ವಿನಿರ್ಮಿತಂ ವ್ಯಾಖ್ಯಾಸ್ಯೆ ಭಗವದ್ಗೀತಾ ಭಾಷ್ಯಂ ತತ್ಕರುಣಾಬಲಾತ್ ಸತ್ಯಾಭಿನಗರಾಬ್ಜೋತ್ಥಾನ ಪಂಚಾಶತ್ ವರ್ಷಪೂಜಕಾನ್ ಸತ್ಯ ಪ್ರಮೋತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೀತಾ 4ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಪರಮಾತ್ಮ ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷತೆ ಶುಭಾತ್ ಎಂಬುದಾಗಿ, ಕರ್ಮ ಅಂದರೆ ಯಾವುದು ಅಂತ ಹೇಳಿ ಕರ್ಮ ಅಕರ್ಮ ವಿಕರ್ಮ ಇವುಗಳು ಯಾವುದು ಅಂತ ನಾನು ಹೇಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದಾನೆ. ಹೀಗೆ ಪ್ರತಿಜ್ಞೆ ಮಾಡಿದಾಗ ಅದನ್ನು ಪೂರ್ಣ ಮಾಡಬೇಕು. ಆದರೆ ಪರಮಾತ್ಮ ಅಲ್ಲಿ ಮುಂದಿನ 2 ಶ್ಲೋಕಗಳಲ್ಲಿ ಕರ್ಮಣ್ಯಕರ್ಮಯಃ ಪಶ್ಚೇದ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣಕರ್ಮಕೃತ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಹೇಳಿದಾಗ ಇಲ್ಲಿ ಕರ್ಮದ ಸ್ವರೂಪವನ್ನು ಪ್ರತಿಪಾದನೆ ಮಾಡಿದ ಹಾಗೆ ಕಾಣೋದಿಲ್ಲ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒಬ್ಬ ಮನುಷ್ಯನನ್ನು ಅವನು ಯಾರು ಕರ್ಮಣಿ ಅಕರ್ಮಯಃ ಪಶ್ಚೇದ್ ಅಕರ್ಮಣಿ ಚ ಕರ್ಮಯಃ ಅವನು ಕೃಷ್ಣ ಕರ್ಮಕೃತ ಎಂಬುದಾಗಿ ಅವನನ್ನು ಶ್ಲಾಘನೆ ಮಾಡಿದಂಗೆ ತೋರ್ತದೆ. ಹಾಗಾಗಿ ಹಿಂದೆ ನೀವು ಕರ್ಮವನ್ನು ಹೇಳ್ತೇವೆ, ಕರ್ಮ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದೀರಿ, ಆದರೆ ಇಲ್ಲಿ ಕರ್ಮ ಸ್ವರೂಪವನ್ನೇ ಹೇಳ್ತಾ ಇಲ್ವಲ್ಲ ಅಂತ ಹೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಕರ್ಮಾದಿ ಸ್ವರೂಪಮಃ ಕರ್ಮಣೀತಿ. ಈ ಕರ್ಮಣ್ಯಕರ್ಮಯಃ ಪಶ್ಚೇದ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ ಮನುಷ್ಯೇಷು ದಯುಕ್ತ ಕೃಷ್ಣಕರ್ಮಕೃತ ಎಂಬುದರಿಂದಲೇ ಇದು ಸ್ತುತಿರೂಪವೂ ಆಗಿದೆ ಮತ್ತು ಇದೇನಾಗಿದೆ ಅಂತ ಹೇಳಿದರೆ ಕರ್ಮ ಪ್ರತಿಪಾದಕವೂ ಆಗಿದೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ವಾಕ್ಯಭೇದವನ್ನು ಮಾಡಿಕೊಂಡು ನಾವು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯದ್ಯಪ್ಯಂ ಶ್ಲೋಕಃ ಅನ್ಯಥಾ ಪ್ರತೀಯತೆ ತಥಾಪಿ ಅವಿಹಿತಸ್ಯ ಸ್ತುತ್ಯಯೋಗಾತ್ ವಾಕ್ಯಭೇದೇನ ಕರ್ಮಾಧಿಕಂ ಪ್ರತಿಪಾದ್ಯ ಸ್ತುತಿ ಕ್ರಿಯತೆ ಇತಿ ಭಾವಃ. ನಾವೇನು ಮಾಡಬೇಕು ಅಂದರೆ ಇಲ್ಲಿ ಈ ಶ್ಲೋಕವನ್ನು 2 ವಾಕ್ಯವನ್ನಾಗಿ ಮಾಡ್ಕೊಳ್ಬೇಕು. ಎರಡೂ ಕಡೆ ಯಶಬ್ದದ ಪ್ರಯೋಗವನ್ನು ತೆಗೆದು ಅಕರ್ಮಣಿ ಕರ್ಮ ಪಶ್ಯೇತ್ ಕರ್ಮಣಿ ಅಕರ್ಮ ಪಶ್ಯೇತ್ ಅಂತ ಒಂದು ವಾಕ್ಯ, ತದನಂತರದಲ್ಲಿ ಇದನ್ನು ಅನುವಾದವನ್ನಾಗಿಟ್ಟುಕೊಂಡು ಯಹ ಕರ್ಮಣಿ ಅಕರ್ಮ ಪಶ್ಯೇತ್ ಯಹ ಕರ್ಮಣಿ ಅಕರ್ಮ ಪಶ್ಯೇತ್ ಸಹ ಬುದ್ಧಿಮಾನ್ ಎಂಬುದಾಗಿ ಹೀಗೆ ಅರ್ಥವನ್ನು ಮಾಡಿಕೊಂಡು ಸ್ತುತಿರೂಪವಾಗಿದೆ ಅಂತ ಹೀಗೆ ಅರ್ಥವನ್ನು ಮಾಡಬೇಕು. ಹೀಗೆ ಮಾಡಿದಾಗ ನಮಗೆ ಕರ್ಮದ ಪ್ರತಿಪಾದನೆ ಮಾಡಿದಂಗೆ ಆಗ್ತದೆ. ಮೊದಲನೇ ವಾಕ್ಯ ಭೇದವನ್ನು ಮಾಡಿದಾಗ ಮೊದಲನೇ ವಾಕ್ಯದಿಂದ ಅಂದರೆ ಯಶಬ್ದದ ಯೋಗ ಇಲ್ಲದೇನೆ ನಾವು ಅನ್ವಯ ಮಾಡಿದಾಗ ಕರ್ಮದ ಪ್ರತಿಪಾದನೆಯನ್ನು ಮಾಡಿದಂಗೆ ಆಗ್ತದೆ. ಯಶದ ಯೋಗವನ್ನು ಇಟ್ಟುಕೊಂಡಾಗ ಈಗ ಕರ್ಮ ಎಂಬುದು ವಿಹಿತವಾಗ್ತದೆ. ವಿಹಿತವಾದ ನಂತರದಲ್ಲಿ ಅದನ್ನು ಇಟ್ಟುಕೊಂಡು ಸ್ತುತಿಯನ್ನು ಮಾಡಿದ್ದು ಪರಿಪೂರ್ಣವಾಗ್ತದೆ ಅಂತ ಹೇಳಿ ಹೀಗೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಇದು ನೋಡಿದರೆ ಮೇಲ್ನೋಟಕ್ಕೆ ಬೇರೆ ಥರ ತೋರ್ತದೆ. ಕರ್ಮದಲ್ಲಿ ಅಕರ್ಮವನ್ನು ನೋಡಬೇಕು, ಅಕರ್ಮದಲ್ಲಿ ಕರ್ಮವನ್ನು ಯಾವ ನೋಡ್ತಾನೋ ಅವನು ಬುದ್ಧಿಮಾನ್ ಅಂತ ತೋರ್ತದೆ. ಆದರೆ ಇದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಕರ್ಮಣಿ ಅಂದರೆ ವರ್ಣಾಶ್ರಮೋಚಿತವಾಗಿರ್ತಕ್ಕಂತಹ ಯಾವಾಗ ನಮ್ಮ ಕರ್ಮಾದಿಗಳಿವೆ ಈ ಕರ್ಮವನ್ನು ಮಾಡಬೇಕಾದ್ರೆ ಕರ್ಮಣಿ ಕ್ರಿಯಮಾಣೇ ಸತಿ ಅಕರ್ಮ ಯಃ ಪಶ್ಯೇತ್ ಅಂದರೆ ನಮ್ಮ ರೀತಿ ಅಂದರೆ ಕರ್ಮಾಭಾವಂ ಸ್ವಸ್ಯ, ನಾನು ಇದನ್ನು ಮಾಡ್ತಾ ಇಲ್ಲ, ನನ್ನಲ್ಲಿ ನಿಂತು ಪರಮಾತ್ಮನೇ ಮಾಡಿಸ್ತಾ ಇರೋದು. ವಿಷ್ಣೋಃ ಏವ ಕರ್ಮ ನಾಹಂ ಚಿತ್ ಪ್ರತಿಬಿಂಬ ಕಿಂಚಿತ್ ಕರೋಮಿ. ಇಲ್ಲಿ ಪ್ರತಿಬಿಂಬಿಯಾಗಿರ್ತಕ್ಕಂತಹ ನಾನು ಸ್ವಲ್ಪ ಕೆಲಸವನ್ನು ಮಾಡ್ತೇನೆ. ಚಿತ್ ಪ್ರತಿಬಿಂಬಿ ಎಂಬುದರಿಂದ ಚಿತ್ ಅಂದರೆ ಪರಮಾತ್ಮ, ಅವನ ಪ್ರತಿಬಿಂಬಿ ಆಗ್ತಾ ಇರೋದ್ರಿಂದ ಅವನ ತದಧೀನವಾಗಿ ಪರಮಾತ್ಮನ ಅಧೀನವಾಗಿ ನಾವು ಕೆಲಸವನ್ನು ಮಾಡ್ತೇನೆ. ಹಾಗಾದರೆ ನಾನು ಯಾವ್ಯಾವ ವಿಹಿತವಾಗಿರ್ತಕ್ಕಂತಹ ಕರ್ಮಗಳನ್ನು ನಾನು ಮಾಡ್ತೇನೆ, ಇಲ್ಲಿ ಪರಮಾತ್ಮನೇ ಮಾಡೋದು, ಅವನ ಪ್ರತಿಬಿಂಬಿಯಾಗಿ ನಾನು ಮಾಡ್ತೇನೆ ಅಂತ ಹೀಗೆ ಯಾರು ಅರ್ಥವನ್ನು ಮಾಡ್ಕೊಳ್ತಾರೋ ಅಂತ ಹೇಳಿ ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಎಂಬುದಕ್ಕೆ ಅರ್ಥವನ್ನು ಮಾಡಿದ್ದಾರೆ. ಮುಂದೆ ಅಕರ್ಮಣಿ ಚ ಕರ್ಮಯಃ ಎಂಬುದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅಕರ್ಮಣಿ ಅಂದರೆ ನಮಗೆ ಯಾವಾಗ ಕರ್ಮಾಭಾವ ಇರ್ತದೆ ಅಂದರೆ ನಾವು ಸ್ವಪ್ನಾವಸ್ಥೆ ಅಶುಪ್ತ್ಯಾವಸ್ಥೆಯಲ್ಲಿ ನಮಗೆ ಕರ್ಮ ಎಂಬುದು ಇರೋದಿಲ್ಲ, ಆಗಲೂ ಕೂಡ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಕರ್ಮ ಯಃ ಪಶ್ಯೇತ್ ಅಂದರೆ ಪರಮಾತ್ಮನು ನಾವು ಸ್ವಪ್ನಾವಸ್ಥೆಯಲ್ಲಿದ್ದಾಗ ಪರಮಾತ್ಮ ಏನು ಮಾಡ್ತಾನೆ, ಸ್ವಪ್ನ ಗಜಾದಿಗಳ ಸೃಷ್ಟಿಯನ್ನು ಮಾಡ್ತಾನೆ, ಮಹದಾದಿಗಳ ಕಾರ್ಯವನ್ನು ಮಾಡ್ತಿರ್ತಾನೆ. ನಾವು ಸುಷುಪ್ತಿಯಲ್ಲಿದ್ದಾಗಲೂ ಕೂಡ ಪರಮಾತ್ಮ ಮಹದಾದಿ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಅಕರ್ಮಣಿ ಕರ್ಮಯ ಕರ್ಮದಲ್ಲಿ ಅಂದರೆ ನಮಗೆ ಕರ್ಮಾಭಾವ ಇದ್ದಾಗ ಯಾರು ಕರ್ಮವನ್ನು ಮಾಡ್ತಾನೋ ಅದು ಕರ್ಮವನ್ನು ಪರಮಾತ್ಮ ಮಾಡ್ತಾನೆ. ಅಯಮೇವ ಪರಮೇಶ್ವರ ಸರ್ವದಾ ಸರ್ವದೃಷ್ಟ್ಯಾದಿ ಕರೋತಿ ಎಂಬುದಾಗಿ ತಿಳ್ಕೊಳ್ಬೇಕು. ಏಷ ಸುಪ್ತೇಶು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ ಅಂತ ಹೇಳಿ ಕಠೋಪನಿಷತ್ತಿನ ಹೇಳಿದ ರೀತಿಯಾಗಿ ನಮಗೆ ಕರ್ಮಾಭಾವ ಇದ್ದಾಗಲೂ ಕೂಡ ಪರಮಾತ್ಮ ಕರ್ಮವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಅಕರ್ಮಣಿ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಕರ್ಮ ಯಃ ಪಶ್ಯೇತ್ ಅಂತ ಹೇಳಿ ಹೀಗೆ ಹೇಳ್ದಂಗಾಯ್ತು. ಇಲ್ಲೇನು ಪ್ರಶ್ನೆ ಮಾಡ್ತಾರೆ ಅಂದರೆ, ಆಯಿತು ಹಿಂದೆ ಪ್ರತಿಜ್ಞೆ ಮಾಡಿದ್ದು ಕರ್ಮ ಸ್ವರೂಪಮಃ ಅಂತ ಹೇಳಿ, ನೀವು ಮತ್ತೆ ಈ ಕರ್ಮಣಿ ಯಃ ಪಶ್ಯೇತ್ ಅಕರ್ಮಣಿ ಕರ್ಮ ಯಃ ಪಶ್ಯೇತ್ ಅಂತ ಹೀಗೆ ಹೇಳ್ತಾ ಇದ್ದು, ಹೀಗೆ ಹೇಳೋದ್ರಿಂದ ಕರ್ಮವನ್ನೇ ಹೇಳ್ದಂಗೆ ಏನು ಹೇಳ್ದಂಗಾಯ್ತು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಇಲ್ಲಿ ಟೀಕಾಕೃತ್ಪಾದ ಹೇಳ್ತಾರೆ, ಅನೇನ ಭಗವತಃ ಪರ ಅನಪೇಕ್ಷೆಯ ಕರ್ತೃತ್ವಂ ಸ್ವಸ್ಯ ತದಧೀನತ್ವಂಚ ಜ್ಞಾತ್ವಾ ವರ್ಣಾಶ್ರಮ ವಿಹಿತ ಅನುಷ್ಠಾನಂ ಕರ್ಮ ಇತ್ಯುಕ್ತಂ ಭವತಿ. ಹಾಗಾಗಿ ಕರ್ಮ ಅಂದ್ರೆ ಏನು ಅಂತಂದ್ರೆ ಪರಮಾತ್ಮನಿಗೆ ಬೇರೆಯವರ ಅಪೇಕ್ಷೆ ಇಲ್ಲ. ಪರಮಾತ್ಮನು ಪರಾನಪೇಕ್ಷೆಯಿಂದ ತಾನು ತನ್ನಲ್ಲಿ ಸ್ವತಂತ್ರ ಕರ್ತೃತ್ವ ಅವನಲ್ಲಿ ಇದೆ ಮತ್ತು ಸ್ವಸ್ಯ ಅಂದರೆ ನಾನು ತದಧೀನ ಪರಮಾತ್ಮನ ಅಧೀನನಾಗಿದ್ದೇನೆ ತಿಳಿದುಕೊಂಡು ಯಾವ ವಿಧವಾದ ಕರ್ಮಾನುಷ್ಠಾನವನ್ನು ಮಾಡ್ತೇವೆಯೋ ಆ ಕರ್ಮಾನುಷ್ಠಾನವೇ ಕರ್ಮ ಅಂತ ಕರೆಸಿಕೊಳ್ತದೆ ಅಂತ ಹೇಳ್ತಾರೆ. ಇನ್ನು ಅಕರ್ಮ ವಿಕರ್ಮ ಇವುಗಳ ಬಗ್ಗೆ ಹೇಳಿದರು. ಹಿಂದೆ ಶ್ರೀಮದಾಚಾರ್ಯ ಏನು ಮಾಡಿದ್ದಾರೆ ಅಂದರೆ ಅಕರ್ಮ ಮತ್ತು ವಿಕರ್ಮಗಳ ಲಕ್ಷಣ ಹೇಳ್ಯಾರ. ಕರ್ಮಾಭಾವಂ ಅಕರ್ಮ
ಕರ್ಮ ಅನ್ಯದ್ ವಿಕರ್ಮ ಅಂತ ಹೇಳಾರ. ಅದರ ಲಕ್ಷಣವನ್ನು ಏನು ಹೇಳ್ದಂಗಾಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಈಶ್ವರ ಸ್ವಾತಂತ್ರ್ಯಾಧಿಕಂ ಅಜ್ಞಾತ್ವ ಸ್ವಹಿತಸ್ಯ ಅನುಷ್ಠಾನಂ ಅಕರ್ಮ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಅಂತ ತಿಳಿಯದೇನೆ ತಮಗೆ ವಿಹಿತವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡದೇ ಇರಬಹುದು ಅಂದ್ರೆ ಯಾವ ಅನುಷ್ಠಾನ ಇದೆಯೋ ಅದೇ ಅಕರ್ಮ. ವಿಪರೀತವಾಗಿ ತಿಳಿದು ನಮಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡೋದು ವಿಕರ್ಮ ಎಂಬುದಾಗಿ ಹೀಗೂ ಕೂಡ ಶ್ರೀಮದ್ ಆಚಾರ್ಯರಿಂದ ಲಕ್ಷಣ ಅದರ ಸ್ವರೂಪವನ್ನು ಹೇಳ್ದಂಗಾಗ್ತದೆ ಅಂತ ಹೇಳಿದ್ರು. ಆದ್ದರಿಂದ ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಅಂತ ಹೇಳಿದರು. ಮುಂದೇನು ಅಂತ ಕೇಳಿದ್ರೆ ಸಹ ಬುದ್ಧಿಮಾನ್ ಅಂತ ಹೇಳಿದರು. ಇಲ್ಲಿ ಟೀಕಾಕೃತ ಪ್ರಶ್ನೆ ಮಾಡ್ಕೊಳ್ತಾರೆ, ಯಹ ಪಶ್ಯೇತ್ ಸಹ ಬುದ್ಧಿಮಾನ್ ಇತಿ ಕಹ ಅರ್ಥಭೇದ. ಈಗ ಯಾರು ಹಿಂಗೆ ತಿಳ್ಕೊಳ್ತಾನೋ ಯಹ ಪಶ್ಯೇತ್ ಸಹ ಬುದ್ಧಿಮಾನ್ ಅಂದ್ರೆ ಎರಡು ಒಂದೇ ಅರ್ಥ ಬಂತು. ಯಹ ಪಶ್ಯೇತ್ ಅಂದ್ರೆ ಯಾವ ತಿಳಿಯುತ್ತಾನೋ ಅಂತ ಅರ್ಥ ಬಂತು. ಸಹ ಬುದ್ಧಿಮಾನ್ ಸಹ ಏದಾಶ ಬುದ್ಧಿಮಾನ್ ಅಂತ ಹೇಳ್ದಂಗಾಯ್ತು. ಆಮೇಲೆ ಎರಡಕ್ಕೂ ಭೇದ ಏನು ಅಂತ ಪ್ರಶ್ನೆ ಮಾಡಿದ್ರೆ ಮತ್ತು ಇದು ಸ್ತುತಿಪರವಾಗಿ ಹೇಗಾಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸಬುದ್ಧಿಮಾನ್ ಅಂದ್ರೆ ಜ್ಞಾನಿ. ಯಾರು ಹೀಗೆ ಪಶ್ಯೇತ್ ಅಂದ್ರೆ ಪರಮಾತ್ಮನನ್ನ ನಾವು ಪರಮಾತ್ಮನ ಅಧೀನರು, ಪರಮಾತ್ಮನೇ ಎಲ್ಲ ಕರ್ಮಗಳನ್ನು ಮಾಡಿಸೋನು, ನಾನು ಅವರ ಅಧೀನವಾಗಿ ಮಾಡ್ತೇನೆ ಅಂತ ಯಾವ ತಿಳ್ಕೊಂಡು ಕೆಲಸ ಮಾಡ್ತಾನಲ್ಲ ಅವನು ಹೀಗೆ ಯಾರು ತಿಳ್ಕೊಳ್ತಾನೋ ಅವನು ಜ್ಞಾನಿ, ಅಪರೋಕ್ಷ ಜ್ಞಾನಿ ಅಂತ ಆಗ್ತಾನೆ ಅಂತ ಹೇಳಿದರು. ಜ್ಞಾನ ಶಬ್ದ ಹಿ ಪಾಮರ ವಿಲಕ್ಷಣೆ ಪ್ರಸಿದ್ಧ ಮಧುಬಾದೀನಾಂ ಪ್ರಶಂಸಾರ್ಥತ್ವಾತ್. ಇಲ್ಲಿ ಜ್ಞಾನಿ ಶಬ್ದಕ್ಕೆ ಅರ್ಥ ಏನು ಮಾಡಬೇಕು ಅಂತ ಹೇಳಿದ್ರೆ ಪಾಮರ ವಿಲಕ್ಷಣ ಅಂದ್ರೆ ಅರ್ಥವನ್ನು ಮಾಡಬೇಕು. ಅಂದ್ರೆ ಪಾಮರನಲ್ಲ ಅಂತ. ಈ ಮಧುಪೆಂಬ ಶಬ್ದಕ್ಕೆ ಈ ಮಧುಪೆಂಬ ಪ್ರತ್ಯಯ ಏನಾಗಿದೆ ಅಂತಂದ್ರೆ ಪ್ರಶಂಸಾರ್ಥಕವಾಗಿದೆ. ಭೂಮನಿಂದ ಪ್ರಶಂಸಾಸು ಭವಂತಿ ಮಧುಪಾದಯ ಎಂಬುವ ನಿಯಮ ಇರ್ತಾ ಇರೋದ್ರಿಂದ ಇಲ್ಲಿ ಜ್ಞಾನಿ ಎಂಬುವಲ್ಲಿ ಪ್ರಶಂಸಾ ಎಂಬಿದೆಯೋ ಈ ಮಧು ಪ್ರತ್ಯಯ ಇದೆ, ಆ ಪ್ರತ್ಯಯ ಪ್ರಶಂಸಾರ್ಥಕವಾಗಿದೆ ಎಂಬುದನ್ನ ಇಲ್ಲಿ ತೋರಿಸಿಕೊಟ್ರು. ಸಹ ಮನುಷ್ಯೇಶು ಬುದ್ಧಿಮಾನ್ ಸಯುಕ್ತ ಕೃಷ್ಣ ಕರ್ಮಕೃತ. ಹೀಗೆ ಯಾವನು ತಿಳ್ಕೊಂಡು ತಾನೆಲ್ಲ ಯಾವ ಹಿಂಗೆ ತಿಳ್ಕೊಳ್ತಾನೋ ಅವನು ಏನಾಗ್ತಾನೆ ಅಂದ್ರೆ ಕೃಷ್ಣ ಕರ್ಮಕೃತ, ಎಲ್ಲಾ ಕರ್ಮಗಳನ್ನು ತಾನು ಮಾಡ್ದಂಗೆ ಆಯ್ತು ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಕರ್ಮಗಳನ್ನು ಮಾಡಿದಾಗ ಯಾವ ಫಲ ಬರಬೇಕು, ಜ್ಞಾನ ಮತ್ತು ಮೋಕ್ಷ, ಇವೆಲ್ಲವೂ ಕೂಡ ಹೀಗೆ ತಿಳಿದವನಿಗೆ ಮೋಕ್ಷ ಬಂದಂತ ಪ್ರಾಯಮೇವ. ಕೃತ್ಸಕರ್ಮಣ ಫಲಸ್ಯ ಜ್ಞಾನಸ್ಯ ಮೋಕ್ಷಸ್ಯ ಚ ಪ್ರಾಪ್ತ ಪ್ರಾಯತ್ವ ಇತ್ಯರ್ಥ. ಹಿಂಗೆ ತಿಳ್ಕೊಂಡ ಅಂದ್ರೆ ಅವನಿಗೆ ಮುಕ್ತಿ ಆದಂತೇನೆ ಲೆಕ್ಕ ಅಂತ ಹೇಳಿರೋದ್ರಿಂದ ಇಲ್ಲೇನು ಮಾಡ್ದಂಗಾಯ್ತು ಅಂತ ಹೇಳಿದ್ರೆ ಅವನು ಈ ಎಲ್ಲಾ ಕೃತ್ಸ ಕರ್ಮದ ಫಲ ಎಂಬುದು ಅವನಿಗೆ ಬರ್ತಾ ಇರೋದ್ರಿಂದ ಅವನೇನು ಮಾಡ್ದಂಗಾಯ್ತು ಅಂದ್ರೆ ಕೃತ್ಸ ಕರ್ಮಕೃತ ಅಂತ ಹೇಳ್ದಂಗಾಯ್ತು ಅಂತ ಹೇಳಿ ಹೀಗೆ ಇಲ್ಲಿ ಟೀಕಾಕೃತ ಶ್ರೀಮದಾಚಾರ್ಯ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣ.